ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ನಡೆಸಿರ್ತಕ್ಕಂಥ ದೊಡ್ಡ ಮಟ್ಟದ ಆಪರೇಷನ್ನ ಪರಿಣಾಮಗಳೇನೇನಾಗಿದೆ ಪಾಕಿಸ್ತಾನದಲ್ಲಿ ಪಹಲ್ಗಾಮ್ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಭಾರತ. ಜಸ್ಟಿಸ್ ಈಸ್ ಸರ್ವ್ಡ್ ಅಂತ ಬರೆದಿದ್ದಾರೆ ಎಡಿಜಿಪಿಐ ಅವರು. ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ರುಂಡವನ್ನು ಚೆಂಡಾಡಿದೆ ಭಾರತ. 26 ಅಮಾಯಕರ ಸಾವಿಗೆ ಪ್ರತೀಕಾರವಾಗಿ ಏರ್ ಸ್ಟ್ರೈಕ್ ಅನ್ನು ಮಾಡಲಾಗಿದೆ. ಮಿಡ್ನೈಟ್ 80ಕ್ಕೂ ಹೆಚ್ಚು ಉಗ್ರರು ಮಟಾಶ್. ಪಿಒಕೆಯ 5, ಪಾಕಿಸ್ತಾನದ 4 ಉಗ್ರ ನೆಲೆಗಳಲ್ಲಿ ದಾಳಿಯಾಗಿದೆ. ಕೇವಲ 23 ನಿಮಿಷಗಳ ದಾಳಿ ಅಷ್ಟೇ. ಸುಖೋಯ್, ರಫೇಲ್ ಯುದ್ಧ ವಿಮಾನಗಳು ಅಟ್ಯಾಕ್ ಅನ್ನು ಮಾಡಿರ್ತಕ್ಕಂಥದ್ದು. ಪಹಲ್ಗಾಮ್ ಪ್ರತೀಕಾರವನ್ನು ಭಾರತ ತೀರಿಸಿಕೊಂಡಿದೆ. ನಿಜಕ್ಕೂ ಕೂಡ ಭಾರತೀಯರು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದ ಹಾಗೆಯೇ ಪ್ರತಿಯೊಬ್ಬ ಭಾರತೀಯರಿಗೂ ಇದು ಗುಡ್ ನ್ಯೂಸ್. ಪ್ರತಿಯೊಬ್ಬ ಭಾರತೀಯರಿಗೂ ಇದು ಗುಡ್ ನ್ಯೂಸ್. ಮಿಡ್ನೈಟ್ 80ಕ್ಕೂ ಹೆಚ್ಚು ಉಗ್ರರನ್ನು ಮಟಾಶ್ ಮಾಡಲಾಗಿದೆ. ಪಿಒಕೆಯಲ್ಲಿ 5 ಕಡೆ, ಪಾಕಿಸ್ತಾನದ 4 ಕಡೆ ಉಗ್ರ ನೆಲೆಗಳು. ಇದರಲ್ಲಿ ಮೌಲಾನಾ ಮಸೂದ್ ಅಜರ್ ಮತ್ತು ಹಫೀಜ್ ಸಯೀದ್ ಇವರುಗಳು ಆಪರೇಟ್ ಮಾಡ್ತಾ ಇದ್ದ ಮದ್ರಸಾ, ಮಸೀದಿ ಎಲ್ಲವನ್ನ ಕೂಡ ಹೊಡೆದುರುಳಿಸಲಾಗಿದೆ. ಅಲ್ಲಿಗೆ ಪಹಲ್ಗಾಮ್ ಪ್ರತೀಕಾರ. ಆಮೇಲೆ ಪಾಕಿಸ್ತಾನದ ಸೇನಾ ಶಿಬಿರಗಳ ಮೇಲೆ ದಾಳಿಯಾಗಿಲ್ಲ, ಪಾಕಿಸ್ತಾನದ ನಾಗರಿಕ ಪ್ರದೇಶದ ಮೇಲೆ ದಾಳಿಯಾಗಿಲ್ಲ, ಯಾವ ಸಿವಿಲಿಯನ್ಸ್ ಕೂಡ ಸತ್ತಿಲ್ಲ. ದಾಳಿಯಾಗಿರೋದು ಎಲ್ಲವೂ ಕೂಡ ಉಗ್ರ ಶಿಬಿರಗಳು. ಅದನ್ನು ಅರ್ಥ ಮಾಡ್ಕೋಬೇಕು. ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡುವಂತಹ ಎಲ್ಲ ಅಧಿಕಾರ ಯಾವುದೇ ದೇಶಕ್ಕಿದೆ. ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇರತಕ್ಕಂಥ ಯಾವುದೇ ದೇಶ ಅಟ್ಯಾಕ್ ಮಾಡ್ಬೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಮಿಡ್ನೈಟ್ ಆಪರೇಷನ್ ಆಗಿರೋದ್ರಿಂದ ಈ ಆಪರೇಷನ್ನ ಪರಿಣಾಮಗಳೇನು ಅಂತಕ್ಕಂಥದ್ದು ಇನ್ಮೇಲೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಆ್ಯಕ್ಚುಲಿ ಎಷ್ಟು ಜನ ಸತ್ತಿದ್ದಾರೆ, ಯಾವ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ, ಈಗ ಇದ್ರ ಬಗ್ಗೆ ಸಿಗ್ತಾ ಇರ್ತಕ್ಕಂಥ ಅಪ್ಡೇಟ್ಸ್ ಏನೇನು ಅಂತ. ಅರವಿಂದ್, ನೋಡಿ, ಈಗಾಗಲೇ ಭಾರತ ಹೇಳ್ಕೊಳ್ತಾ ಇರುವಂಥದ್ದು 9 ಸ್ಥಳಗಳ ಮೇಲೆ, ಭಯೋತ್ಪಾದಕರು ಇರುವಂಥ ಸ್ಥಳಗಳ ಮೇಲೆ ಈ ದಾಳಿಯನ್ನು ನಡೆಸಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಬೇಸಿಕ್ ಆಗಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ಗಳ ಪ್ರಕಾರ 74ಕ್ಕಿಂತ ಅಧಿಕ ಉಗ್ರಗಾಮಿಗಳೇನಿದ್ರು ಈ ಸ್ಥಳದಲ್ಲಿ, ಆ ಸಂದರ್ಭದಲ್ಲಿ ಏನಿದ್ರು ಅವರೆಲ್ಲರೂ ಕೂಡ ಹತರಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈಗ ಭಾರತೀಯ ರಕ್ಷಣಾ ಮೂಲಗಳಿಂದ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆದರೆ ಪಾಕಿಸ್ತಾನ ದಾಳಿಯನ್ನು ಖಚಿತಪಡಿಸಿರುವಂಥದ್ದು. ಆದರೆ 5 ಸ್ಥಳಗಳಲ್ಲಿ ಈ ಒಂದು ದಾಳಿ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ. ಈ ಒಂದು ದಾಳಿ ಪಾಕಿಸ್ತಾನ ಏನು ಪಿಒಕೆಗೆ ಮಾತ್ರ ನಿರ್ದಿಷ್ಟವಾಗಿದೆ ಮತ್ತು ಮುಜಾಫರ್ಬಾದ್ ಅಲ್ಲೂ ಕೂಡ ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಖುದ್ದು ಟ್ವೀಟ್ ಮಾಡೋ ಮೂಲಕ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿರುವಂಥದ್ದು. ಭಾರತ 5 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡುವಂತ ಕೆಲಸಗಳನ್ನ ಮಾಡಿರುವಂಥದ್ದು. ಇದಕ್ಕೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಭಾರತದ ವಾಯುಸೇನೆಯ ಮೂಲಗಳ ಪ್ರಕಾರ ಈಗ 9 ಸ್ಥಳಗಳಲ್ಲಿ ಏರ್ ಸ್ಟ್ರೈಕ್ ಆಗಿರುವಂಥದ್ದು. ಸೊ ಈ ಸ್ಥಳಗಳಲ್ಲಿ ಪ್ರಮುಖವಾದಂಥ ಉಗ್ರ ನೆಲೆಗಳೇನಿದ್ವು, ಉಗ್ರ ಹಫೀಜ್ ಸಯ್ಯದ್ ಏನಿದ್ದ ಆತ, ಮತ್ತೆ ಈ ಹಿಂದೆ ಕಸಬ್ ಮುಂಬೈ ದಾಳಿಯ ಸಂಚುಕೋರ ಏನಿದ್ದ ಆತ ಕೂಡ ಟ್ರೈನಿಂಗ್ ಪಡ್ಕೊಂಡಂಥ ಸ್ಥಳಗಳೇನಿದ್ವು, ಈ ಎಲ್ಲ ಸ್ಥಳಗಳನ್ನು ಕೂಡ ಟಾರ್ಗೆಟ್ ಮಾಡಿ ಎಲಿಮಿನೇಟ್ ಮಾಡುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗಿದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಆದರೆ ಟೋಟಲ್ ಸಾವು ನೋವುಗಳು ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಿರ್ದಿಷ್ಟವಾದಂಥ ಅಂಕಿ ಸಂಖ್ಯೆಗಳು ಬಂದಿಲ್ಲ. ಮತ್ತೆ ಎಷ್ಟು ನಿರ್ದಿಷ್ಟವಾದಂಥ ದಾಳಿಗಳಾಗಿದ್ದಾವೆ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗಬೇಕಾಗಿರುವಂಥದ್ದು. ಈಗಾಗಲೇ ರಕ್ಷಣಾ ಮೂಲಗಳು ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಬೆಳಗ್ಗೆ 10 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಈ ಸುದ್ದಿಗೋಷ್ಠಿಯಲ್ಲಿ ಭಾರತ ನಡೆಸಿದಂಥ ದಾಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾದಂಥ ಮಾಹಿತಿಗಳನ್ನು ಕೂಡ ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟು ಕಾರ್ಯಾಚರಣೆ ಹೇಗಿತ್ತು, ರಾತ್ರಿ ಎಷ್ಟೊತ್ತಿಗೆ ಕಾರ್ಯಾಚರಣೆ ಆಯಿತು, ಎಷ್ಟು ನಿಮಿಷಗಳ ಕಾರ್ಯಾಚರಣೆ ಆಗಿತ್ತು, ಮತ್ತು ಎಷ್ಟು ಜನ ಟೆರರಿಸ್ಟ್ಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಹತರಾಗಿದ್ದಾರೆ, ಮತ್ತು ಯಾವ್ಯಾವ ನೆಲೆಗಳು, ಪ್ರಮುಖವಾಗಿ ಯಾವ್ಯಾವ ನೆಲೆಗಳನ್ನು ನಾವು ಟಾರ್ಗೆಟ್ ಮಾಡಿದ್ವಿ, ಮತ್ತು ಯಾಕೆ ಈ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದಾವೆ. ಸೊ ಈಗ ಆಸ್ ಅಪ್ ಟು ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ 9 ನೆಲೆಗಳು, ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿರುವಂಥದ್ದು ಮುಜಾಫರಾಬಾದ್, ಇಲ್ಲಿ ಕಂಟ್ರೋಲ್ ರೂಮ್ ಕೂಡ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಈ ಎಲ್ಲ ದಾಳಿಗಳ ನೆಲೆಗಳೇನಿತ್ತು ಇವೆಲ್ಲವುಗಳನ್ನು ಕೂಡ ಧ್ವಂಸ ಮಾಡುವಂಥ ಕೆಲಸ ಆಗಿದೆ. ಮತ್ತೆ 70ಕ್ಕಿಂತ 74ಕ್ಕಿಂತ ಹೆಚ್ಚು ಜನ ಟೆರರಿಸ್ಟ್ಗಳು ಈ ಒಂದು ದಾಳಿಯಲ್ಲಿ ಹತರಾಗಿದ್ದಾರೆ ಅನ್ನುವಂಥ ಬೇಸಿಕ್ ಇನ್ಫಾರ್ಮೇಶನ್ ಈಗ ಸಿಗ್ತಾ ಇರುವಂಥದ್ದು. ಇನ್ನಷ್ಟು ಮಾಹಿತಿಗಳು 10 ಗಂಟೆ
ಗಂಟೆಯ ಬಳಿಕ ಸಿಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಸರ್ಕಾರದ ಕಡೆಯಿಂದಲೇ ಅಧಿಕೃತ ಸುದ್ದಿಗೋಷ್ಠಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಡೌಟ್ಗಳೇನಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಗಳನ್ನ ಸರ್ಕಾರ ನೀಡುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತೆ ಸಂಪರ್ಕ ಮಾಡ್ತೀನಿ. 900 रुपये के बाद की ऑर्डर जो है भाई 900 रुपये के बाद की ऑर्डर जो है भाई 900 रुपये के बाद की ऑर्डर जो है भाई 900 रुपये के बाद की ऑर्डर जो है भाई